ವಾಟ್ ಈಸ್ ಹೆಲ್ತ್? ಸರ್ ಬರೀ ಫಿಸಿಕಲ್ ಹೆಲ್ತ್ ಅಲ್ಲ, ಮೆಂಟಲ್ ಹೆಲ್ತ್, ಟ್ರೂ ಟ್ರೂ. ಮೆಂಟಲ್ ಹೆಲ್ತ್, ಫಿಸಿಕಲ್ ಹೆಲ್ತ್, ಸೋಷಿಯಲ್ ಹೆಲ್ತು. ಮೂರನ್ನ ಬ್ಯಾಲೆನ್ಸ್ ಇದ್ದಾಗ ಮಾತ್ರ ಆತನ ಹೆಲ್ದಿ ಪರ್ಸನ್ ಅಂತ ಹೇಳ್ತಾರೆ. ಕರೆಕ್ಟ್. ಅದು ಬಿಟ್ಟರೆ ಯಾವುದೋ ಒಂದರಲ್ಲಿ ಕೊಡ್ತಾ ಇದ್ರು ಆತನ ಹೆಲ್ದಿ ಅಂತ ಹೇಳಲ್ಲ. ಹೇಳಕ್ ಬರಲ್ಲ, ಹೆಲ್ತಿಯಾಗಿರೋದಕ್ಕೆ ಆಗೋದೂ ಇಲ್ಲ. ಹಾಂ, ಸೋಷಿಯಲ್ ಹೆಲ್ತ್, ಫಿಸಿಕಲ್ ಹೆಲ್ತ್, ಮೆಂಟಲ್ ಹೆಲ್ತ್ ಮೂರು ಮನುಷ್ಯನಿಗೆ ಇಂಪಾರ್ಟೆಂಟ್ ಆಗಿದ್ರೆ ಮಾತ್ರ ಮನುಷ್ಯ ಆರೋಗ್ಯವಾದ ಮನುಷ್ಯ ಅಂತ WHO. ಹಾಂ, ಎಕ್ಸಾಕ್ಟ್ಲಿ ಟ್ರೂ, ಎಕ್ಸಾಕ್ಟ್ಲಿ ಟ್ರೂ. ಅದನ್ನು ಪಡೆಯೋದು ಹೇಗೆ? ತುಂಬ ಜನರು ಒದ್ದಾಡ್ತಿದ್ದಾರಲ್ಲ. ಅದನ್ನು ಪಡೆಯೋದು ಏನಿಲ್ಲ ಸರ್, ಸಿಂಪಲ್ ಲಿವಿಂಗ್, ಸಿಂಪಲ್ ಥಾಟ್, ಎಲ್ಲರನ್ನೂ ಪ್ರೀತಿ ವಿಶ್ವಾಸದಿಂದ ಮಾತಾಡ್ಸೋದು, ಎಲ್ಲರ ಜೊತೆನೂ ಎಲ್ಲರನ್ನೂ ಪ್ರೀತಿಯಿಂದ ಕಾಣೋದು. ಮತ್ತು ಯಾಕೆ ಅದೆಲ್ಲ ಎಲ್ರಿಗೂ ಗೊತ್ತಿದೆ, ಬಟ್ ಆದರೂ ಯಾಕೆ ಆಗಿಲ್ಲ? ಗೊತ್ತಿದೆ, ಅದನ್ನ ಅಳವಡಿಸ್ಕೊಳ್ತಾರೆ. ಪಾಯಿಂಟ್ ಅದು. ಗೊತ್ತಿದೆ, ಎಲ್ಲರಿಗೂ ಗೊತ್ತಿದೆ, ಬಟ್ ಅಳವಡಿಸ್ಕೊಳ್ಳೋದು ಇಂಪಾರ್ಟೆಂಟ್. ಬೆಳಗ್ಗೆ ಎದ್ದಾಗ ನಾವು ಒಂದು 5 ನಿಮಿಷ ನಮಗೆ ನಾವು ಸಂಕಲ್ಪ ಮಾಡ್ಕೋಬೇಕು. ಇವತ್ತು ಬೆಳಗ್ಗೆಯಿಂದ ಸಂಜೆವರೆಗೂ ನಾನು ಯಾರನ್ನೂ ನೋಯಿಸಲ್ಲ, ಎಲ್ಲರ ಜೊತೆ ಪ್ರೀತಿ ವಿಶ್ವಾಸದಿಂದ ಇರ್ತೀನಿ, ನಾನು ಒಳ್ಳೆ ಆಟೋಮೆಟಿಕಲಿ ಅಷ್ಟಾಯ್ತು ಅಂದರೆ ಒಳ್ಳೇದಾಗ್ಬಿಡುತ್ತೆ. ಆರೋಗ್ಯಕರವಾದ ಆಹಾರವನ್ನು ತಗೋತೀನಿ, ಯಾರಿಗಾದ್ರೂ ನನ್ನ ಕೈಲಾದ ಸಹಾಯ ಮಾಡ್ತೀನಿ ಅಂತ ಬೆಳಗ್ಗೆ ಎದ್ದು 5 ನಿಮಿಷ ನಾನು ಸಂಕಲ್ಪ ಮಾಡ್ಕೊಂಡು ಇದ್ದಾಗ ಅದು ಆಟೋಮೆಟಿಕ್ಕಾಗಿ ನಮ್ಮ ಆರೋಗ್ಯ ವೃದ್ಧಿಯಾಗಿರುತ್ತೆ. ಆ ಜೊತೆಯಲ್ಲಿ ಒಳ್ಳೊಳ್ಳೆ ಚಾಯ್ಸ್ ಆ್ಯಂಡ್ ಎ ಚಾನ್ಸ್ ಬೋತ್ ಆರ್ ಇಂಪಾರ್ಟೆಂಟ್. ಆಹಾರದಲ್ಲಿ ಆಯ್ಕೆನೂ ಮುಖ್ಯ ಆಗುತ್ತೆ. ಎಲ್ಲವೂ ಸಿಂಪಲ್ ಆಗಿದೆ, ನಾವು ಮಾಡ್ಕೊಳ್ಳೋದು ಕಾಂಪ್ಲಿಕೇಶನ್. ಅಲ್ಲಿರೋದು ಲೈಫ್ ಇಸ್ ಬ್ಯೂಟಿಫುಲ್, ನಾವು ಮಾಡ್ಕೊಳ್ಳೋದು. ಪ್ರೊವೈಡೆಡ್ ವಿ ನೀಡ್ ಟು ಟೇಕ್ ಅ ರೈಟ್ ಚಾಯ್ಸ್. ಥ್ಯಾಂಕ್ ಯು ಮೇಡಮ್.